ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 5ನೇ ದಿನದ ಉತ್ಖನನ ಕಾರ್ಯ. ಪ್ರತಿದಿನ ಏನಾದರೂ ಒಂದು ಆಶ್ಚರ್ಯಕರ ವಸ್ತುಗಳು ಅಲ್ಲಿ ಸಿಗ್ತಾನೆ ಇದೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಈ ಉತ್ಖನನ ಕಾರ್ಯ ನಡೀತಾ ಇರೋದು. ಇವತ್ತು ಏನೆಲ್ಲ ಅವಶೇಷಗಳು ಸಿಗಬಹುದು ಅನ್ನೋ ಕುತೂಹಲ ಇದೆ. 4 ಅಡಿ ಅಗದರೂ ಇನ್ನೂ ಭೂಗರ್ಭದಲ್ಲಿ ಇದೆ ಶಿವಲಿಂಗುವಿನ ಪಾಣಿಪೀಠ. ಪ್ರಾಚ್ಯಾವಶೇಷ ಪತ್ತೆ ಮತ್ತಷ್ಟು ಕುತೂಹಲ ಮೂಡಿಸಿದೆ. 35 ಜನ ಕಾರ್ಮಿಕರಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಈ ಉತ್ಖನನ ಕಾಮಗಾರಿ ನಡೆಯುತ್ತೆ. ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿಗಳು, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು. ಪ್ರತಿನಿತ್ಯ ಆ ಶಿವಲಿಂಗುವಿನ ಪಾಣಿಪೀಠ ಸಿಕ್ಕಿದ್ದು, ಒಂದು ಶಿವಲಿಂಗ ಸಿಕ್ಕಿದ್ದು, ಒಂದು ಆಯುಧದ ರೀತಿ ವಸ್ತು ಸಿಕ್ಕಿದ್ದು ಎಲ್ಲವೂ ಕೂಡ ಆಶ್ಚರ್ಯ ಮೂಡಿಸ್ತಾ ಇದೆ. ಆಮೇಲೆ ಇದನ್ನು ಆತುರಾತುರದಲ್ಲಿ ಮಾಡೋದಕ್ಕಾಗಲ್ಲ. ಬಹಳ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯ ನಡಿಬೇಕಾಗುತ್ತೆ. ತುಂಬ ಟೈಮ್ ತಗೊಳುತ್ತೆ. ಇದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಯಾಕಂದರೆ ಏನಾದರೂ ಸಿಕ್ಕಿದ್ರೆ ಡ್ಯಾಮೇಜ್ ಆಗಬಾರ್ದು. ಹಾಗಾಗಿ ನಡೀತಾ ಇದೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ 5ನೇ ದಿನದ ಆರಂಭದಲ್ಲೇ ಒಂದು ಪುರಾತನ ಕಾಲದ ಮಡಿಕೆ ಒಂದು ಭಾಗ ಕಾಣಿಸ್ಕೊಂಡಿದೆ. ಆ ದೃಶ್ಯವನ್ನು ನಿಮಗೆ ತೋರಿಸಿದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ದೀವಿ. ಈ ಒಂದು ಅಂಗಳದಲ್ಲಿ ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಸುಮಾರು 4-4.5 ಅಡಿ ಅಗಿಯುವಷ್ಟರಲ್ಲೇ ಇವತ್ತು ಮತ್ತೊಂದು ಐತಿಹಾಸಿಕವಾದಂತಹ ಗತಕಾಲದ ವೈಭವಿಸುವಂತಹ ಒಂದು ಮಡಿಕೆಯ ಒಂದು ಭಾಗ ಕಾಣಿಸ್ಕೊಂಡಿರುವಂಥದ್ದು. ಈ ಮಡಿಕೆಯನ್ನು ತುಂಬ ನಾಜೂಕಾಗಿ ಹೊರತೆಗೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈ ಉತ್ಖನನ ವೇಳೆ ಅದು ಒಡೆದ ಮಡಿಕೆಯ ಒಂದು ಅವಶೇಷ ಅಂತಲೇ ಹೇಳ್ಬೋದು. ಇದು ಅರ್ಧ ಆಕೃತಿಯಲ್ಲಿ ಕಾಣಿಸಿಕೊಂಡಂಥ ಮಡಿಕೆದಾಗಿದೆ. ಈ ಮಡಿಕೆಯನ್ನು ಇಲ್ಲಿದ್ದಂತಹ ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಇದನ್ನು ಸ್ವಚ್ಛಗೊಳಿಸಿ ಅದನ್ನು ಹೊರತೆಗೆಯುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಮಡಿಕೆಯ ಕೇವಲ ಈಗ ಒಂದು ಅರ್ಧ ಭಾಗ ಮಾತ್ರ ಕಾಣಿಸಿಕೊಂಡಿರುವಂಥದ್ದು. ಈ ಒಂದು ಉತ್ಖನನ ವೇಳೆ ಅನೇಕ ಅವಶೇಷಗಳು ಸಹ ಪತ್ತೆ ಆಗ್ತಾ ಇದೆ. ಅದರಲ್ಲೂ ಇವತ್ತು 5ನೇ ದಿನದಲ್ಲಿ ಒಂದು ಮಡಿಕೆಯ ಒಂದು ಭಾಗ ಕಾಣಿಸ್ಕೊಂಡಿರುವಂಥದ್ದು. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಮಡಿಕೆಯ ಭಾಗ ಇದು ಧಾನ್ಯಗಳನ್ನು ಸಂಗ್ರಹಣೆ ಮಾಡುವಂಥ ಮಡಿಕೆಯ ಭಾಗ, ಅಥವಾ ಇದರಲ್ಲಿ ಏನಾದರೂ ನಾಣ್ಯ ಆಭರಣಗಳು ಹೀಗೆ ಏನಾದರೂ ಸಂಗ್ರಹಣೆ ಇಡುವಂಥ ಮಡಿಕೆಯ ಭಾಗ ಅನ್ನುವಂಥ ಕುತೂಹಲ ಕೂಡ ಈಗ ಮೂಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ತುಂಬ ನಾಜೂಕಾಗಿ ಈ ಒಂದು ತೆಗೆಯುವ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿ ಪುರಾತತ್ವ ಇಲಾಖೆಯ ಮೇಲ್ವಿಚಾರಕರು ಜೊತೆಗೆ ಸಿಬ್ಬಂದಿಗಳು, ಇಲ್ಲಿದ್ದಂತಹ ಉತ್ಖನನ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು ಇದನ್ನು ಹೊರತೆಗೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಇದಕ್ಕೆ ಕೇವಲ ಸೂಕ್ಷ್ಮತೆಯ ಕೆಲವು ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಮಾತ್ರ ಇಲ್ಲಿ ತೆಗೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈ ಒಂದು ಮಡಿಕೆ ಯಾವ ಕಾಲದ್ದು, ಏನು ಯಾರ ಬಳಕೆದ್ದು ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನು ನಮ್ಮ ಮತ್ತೊಂದು ಮುಂದಿನ ಭಾಗದಲ್ಲೂ ಸಹ ತೋರಿಸ್ತೇನೆ. ಆ ಮಡಿಕೆಯ ಒಳಭಾಗದಲ್ಲಿ ಸಿಕ್ಕಂಥ ಮಣ್ಣನ್ನು ಕೂಡ ಇಲ್ಲಿ ಶೋಧನೆ ಮಾಡ್ತಾ ಇರುವಂಥದ್ದು. ಮಣ್ಣಿನ ಪ್ರತಿ ಕಣಕಣವನ್ನು ಸಹ ಇಲ್ಲಿ ಪರಿಶೀಲನೆ ಮಾಡುವಂಥದ್ದನ್ನು ಕೂಡ ನಾವು ತೋರಿಸ್ತಿದ್ವಿ. ಯಾಕಂದರೆ ಇದೊಂದು ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ಕೇವಲ ಶಿಲಾನ್ಯಾಸಗಳು ಅಷ್ಟೇ ಇಲ್ಲ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳಗಳು ಸಹ ಸಿಗ್ತಾವೆ ಅನ್ನುವಂಥ ಸಾಕಷ್ಟು ಉಲ್ಲೇಖಗಳು ಸಹ ಇದೆ. ಇಲ್ಲಿ ಟಂಕಶಾಲೆ ಇತ್ತು ಅನ್ನುವಂಥದ್ದು ಕೂಡ ಒಂದು ಕುರುಹು ಸಹ ಇದೆ, ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಮಡಿಕೆಯ ಭಾಗದಲ್ಲಿ ಸಿಕ್ಕಂತಹ ಮಣ್ಣನ್ನು ಇಲ್ಲಿ ಪರಿಶೋಧನೆ ಕೂಡ ಮಾಡ್ತಾ ಇರುವಂಥದ್ದು. ಹೀಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಇದು ಲಕ್ಕುಂಡಿಯ 5ನೇ ದಿನದ ಉತ್ಖನನ ಕಾರ್ಯ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತದೆ. ಇದು ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಪ್ರತಿದಿನವೂ ಒಂದೊಂದು ಅವಶೇಷಗಳು, ವಿಶೇಷಗಳು ಸಹ ಇಲ್ಲಿ ಪತ್ತೆ ಆಗ್ತಿರೋದನ್ನು ನೋಡಿದರೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಮಡಿಕೆಯ ಯಾವ ಭಾಗದ್ದು, ಯಾವ ಆಳ್ವಿಕೆದು, ಇದರ ಈ ಹಿನ್ನೆಲೆ ಏನು ಅನ್ನೋವಂಥದ್ದನ್ನು ಸಹ ಪುರಾತತ್ವ ಇಲಾಖೆಯ ಅಧಿಕಾರಿಗಳಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ. ಒಟ್ಟಿನಲ್ಲಿ ಲಕ್ಕುಂಡಿಯ ಉತ್ಖನನ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ಐತಿಹಾಸಿಕ ಸ್ಥಳ, ಎಕ್ಸ್ಪೆಕ್ಟೆಡ್ ಇವೆಲ್ಲವೂ ಕೂಡ ಸಿಗುತ್ತೆ ಅಂತ. ಬಟ್ ನೋಡೋಣ, ಇದನ್ನು ಬಯಲು ವಸ್ತು ಸಂಗ್ರಹಾಲಯವನ್ನಾಗಿ ಮಾಡ್ತೀವಿ ಅಂತ HK ಪಾಟೀಲರು ಮಂತ್ರಿಗಳು ಹೇಳಿದರು. ಒಳ್ಳೆ ಐಡಿಯಾ. ಅದನ್ನು ಅದೇ ಜಾಗದಲ್ಲಿ ಬಿಡಬೇಕು, ಉತ್ಖನನ ಮಾಡಿ ಏನೇನು ಸಿಕ್ತು ಅಂತಕ್ಕಂಥದ್ದು. ದೇವಸ್ಥಾನದ ಮುಂಭಾಗ ಮಾತ್ರ ಅಲ್ಲ, ಮುಂದುವರಿದಂತೆ ಇಡೀ ಗ್ರಾಮವನ್ನು ಉತ್ಖನನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇತಿಹಾಸಗಳು ಗೊತ್ತಾಗದೆ ಇಂತಹ ಕುರುಹಗಳಿಂದ ಗೊತ್ತಿಲ್ಲ, ನಾಳೆ ಯಾವುದಾದ್ರೂ ಶಿಲಾಶಾಸನ ಸಿಗ್ಬೋದು, ಯಾವುದಾದ್ರೂ ಕಲ್ಲುಗಳು ಸಿಗ್ಬೋದು, ಮಾಸ್ತಿಗಲ್ಲು, ವೀರಗಲ್ಲು ಅಂತ ಹೇಳ್ತಾರೆ, ಅದು ಸಿಗ್ಬೋದು, ಅಥವಾ ಏನಾದರೂ ಅಮೂಲ್ಯವಾದ ರತ್ನಗಳು ಸಿಗ್ಬೋದು. ಏನೇ ಸಿಕ್ಕಿದ್ರೂ ಕೂಡ ನಮಗೆ ಲಕ್ಕುಂಡಿಯ ಇತಿಹಾಸವನ್ನು ಅರಿಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಚಿನ್ನಾಭರಣದ ಆಸೆಗೋಸ್ಕರ ಡಿಗ್ ಮಾಡ್ತಾ ಇರೋದಲ್ಲ, ಅದು ಇತಿಹಾಸವನ್ನು ಅರಿಯುವ ನಿಟ್ಟಿನಲ್ಲಿ ಪ್ರಾಚ್ಯವಸ್ತು ಇಲಾಖೆಯವರು ಈ ಎಲ್ಲ ತೀರ್ಮಾನವನ್ನು ಕೈಗೊಂಡು ಮಾಡ್ತಾ ಇದ್ದಾರೆ. ಬಟ್ ನೋಡೋಣ ಮುಂದೆ ಇದು ಇನ್ನೆಷ್ಟು ದಿನ ನಡೆಯುತ್ತೆ, ಎಷ್ಟು ದಿನ ತನಕ ಆಗುತ್ತೆ ಅಂತಕ್ಕಂಥದ್ದು.